ಹೌದು ವೀಕ್ಷಕರೇ, ಏನು ದರ್ಶನ್ ಅವರು ಜೈಲಲ್ಲಿದ್ದರೂ ಕೂಡ ದರ್ಶನ್ ಅಭಿಮಾನಿಗಳಿಗೋಸ್ಕರ ಏನು ಕಲಾಸಿಪಾಳ್ಯ ಸಿನಿಮಾವನ್ನು ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಕಲಾಸಿಪಾಳ್ಯ ಸಿನಿಮಾ ಭಾಳ ಹಿಟ್ಟಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಎಷ್ಟಿದ್ದಾರೆ ಅಂತೇಳಿ ನೀವು ಕೂಡ ನೋಡಿರ್ಬೋದು. ಅದು ಕರ್ನಾಟಕದಲ್ಲಿ ಡಿ ಬಾಸ್ ಅಂತೇಳಿ ಅವರು ಕರೀತಾರೆ ದರ್ಶನ್ ಅವ್ರನ್ನ. ಅದೇ ರೀತಿ ಡಿ ಬಾಸ್ ಅವರ ಕಲಾಸಿಪಾಳ್ಯ ಇವತ್ತು ಸಿನಿಮಾ ರಿಲೀಸ್ ಆಗಿ ಭಾಳ ಅದ್ಧೂರಿಯಾಗಿ ತೆರೆಗೆ ಬಂದಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಅವರ ದರ್ಶನ್ ಅಭಿಮಾನಿಗಳು ಎಷ್ಟೋ ದರ್ಶನ್ ತಪ್ಪು ಮಾಡಿರಲಿ ಅಥವಾ ಮಾಡದೇ ಇರಲಿ ಅವ್ರನ್ನ ಮಾತ್ರ ಬಿಟ್ಕೊಡುವಂಥ ಮಾತೇ ಇಲ್ಲ ಅಂತೇಳಿ ದರ್ಶನ್ ಅಭಿಮಾನಿಗಳು ಎಷ್ಟೋ ನೀವು ಮೀಡಿಯಾಗಳಲ್ಲಿ ನೋಡ್ತಾ ಇರ್ಬೋದು. ಹಾಗಾಗಿ ದರ್ಶನ್ ಕ್ರೇಜ್ ಅಂತೂ ಕಮ್ಮಿ ಆಗಕ್ಕೆ ಸಾಧ್ಯ ಇಲ್ಲ. ಅವ್ರು ಜೈಲಲ್ಲಿದ್ದರೂ ಕೂಡ ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಅಂತೇಳಿ ಮಾಹಿತಿ ಇದೆ. ಹಾಗಾಗಿ ಅವ್ರು ಬಂದ ಮೇಲೆ ಮುಖ್ಯಮಂತ್ರಿ ಆಗ್ತಾರೆ, ರಾಜಕೀಯಕ್ಕೆ ಬರ್ತಾರೆ ಅಂತೇಳಿ ಹಲವಾರು ಮೀಡಿಯಾಗಳಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು. 100% ನನಗಿರೋ ಮಾಹಿತಿ ಪ್ರಕಾರ ಅವರು ರಾಜಕೀಯಕ್ಕೆ ಬಂದಿದ್ದೇ ಆದಲ್ಲಿ ಈ ಅಭಿಮಾನಿಗಳಿಗೋಸ್ಕರ ಅವರು ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ 100% ಅಧಿಕಾರ ಸ್ವೀಕಾರ ಮಾಡೇ ಮಾಡ್ತಾರೆ ವೀಕ್ಷಕರೇ. ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.